ಕೆಲವೊಮ್ಮೆ ಹೀಗಾಗುತ್ತೆ ಅಲ್ವಾ? ಎಲ್ಲವನ್ನೂ ಬಿಟ್ಟು ದೂರ ಹೋಗ್ಬೇಕು ಅನ್ನೋ ಒಂದು ಆಸೆ, ಅದೇ ಸಮಯದಲ್ಲಿ ಜವಾಬ್ದಾರಿಗಳೆಲ್ಲ ಇಲ್ಲೇ ಇರು ಅಂತ ನಮ್ಮನ್ನ ಕಟ್ಟಿಹಾಕುತ್ತೆ. ಈ ಎರಡರ ನಡುವೆ ಒಂದು ದೊಡ್ಡ ಗೊಂದಲ ಶುರುವಾಗುತ್ತೆ. ಇದು ಪ್ರತಿಯೊಬ್ಬರ ಜೀವನದಲ್ಲೂ ಬರುವಂತಹ ಒಂದು ಪ್ರಶ್ನೆ. ಭಗವದ್ಗೀತೆಯ 5ನೇ ಅಧ್ಯಾಯದಲ್ಲಿ ನಾವು ಇದೇ ಮೂಲಭೂತ ಗೊಂದಲದ ಬಗ್ಗೆ ಮಾತಾಡೋಣ. ಮುಕ್ತಿ ಬೇಕು ಅಂದ್ರೆ ಕೆಲಸವನ್ನೇ ಬಿಟ್ಬಿಡ್ಬೇಕಾ ಅಥವಾ ಅದನ್ನೇ ನಿರ್ಲಿಪ್ತತೆಯಿಂದ ಮಾಡ್ಬೇಕಾ? ಯಾವುದು ಸರಿ? ಜ್ಞಾನದಿಂದ ಕರ್ಮ ಹೇಗೆ ಬದಲಾಗುತ್ತೆ ಅಂತ ಕೃಷ್ಣ ಹೇಳಿದ್ದನ್ನ ಕೇಳಿದ್ಮೇಲೆ ಅರ್ಜುನ ಈಗೊಂದ್ ರೀತಿಯ ಗೊಂದಲದಲ್ಲಿ ನಿಂತಿದ್ದಾನೆ. ಇದು ಅರ್ಜುನ ಕೃಷ್ಣನತ್ರ ಕೇಳೋ ಒಂದು ಬಹಳ ಮುಖ್ಯವಾದ ಪ್ರಶ್ನೆ. ಕರ್ಮಗಳನ್ನ ಬಿಟ್ಬಿಡೋದು ಒಳ್ಳೇದಾ ಅಥವಾ ನಿಸ್ವಾರ್ಥವಾಗಿ ಕರ್ಮ ಮಾಡ್ತಾ ಇರೋದು ಒಳ್ಳೇದಾ? ಈ ಎರಡರಲ್ಲಿ ಯಾವುದು ಶ್ರೇಷ್ಠವಾದ ದಾರಿ ಅಂತ. ಸರಿ, ಹಾಗಿದ್ರೆ ಈ ಗೊಂದಲವನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಅರ್ಜುನನಿಗೆ ಈ ಎರಡೂ ದಾರಿಗಳು ಅಂದ್ರೆ ಕರ್ಮ ಮಾಡೋದು ಮತ್ತು ಕರ್ಮ ಬಿಡೋದು ಸಂಪೂರ್ಣವಾಗಿ ವಿರುದ್ಧವಾಗಿ ಕಾಣಿಸ್ತಾ ಇದೆ. ಅದಕ್ಕೆ ಅವನಿಗೆ ಇಷ್ಟು ಗೊಂದಲ. ಮೊದಲು ಆ ಎರಡೂ ದಾರಿಗಳು ಅಂದ್ರೆ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಒಂದ್ ಕಡೆ ಇರೋದು ಸಾಂಖ್ಯಯೋಗ, ಅಂದ್ರೆ ಜ್ಞಾನವನ್ನ ಪಡ್ಕೊಳಕ್ಕೆ ಅಂತ ಪ್ರಪಂಚದ ಎಲ್ಲಾ ಚಟುವಟಿಕೆಗಳನ್ನ ಬಿಟ್ಬಿಡೋದು. ಇನ್ನೊಂದ್ ಕಡೆ ಇರೋದು ಕರ್ಮಯೋಗ, ಅಂದ್ರೆ ಮಾಡುವ ಕೆಲಸದ ಫಲದ ಬಗ್ಗೆ ತಲೆ ಕೆಡಿಸ್ಕೊಡದೆ ತನ್ನ ಕರ್ತವ್ಯವನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಹೋಗೋದು. ಇಲ್ಲಿ ಕೃಷ್ಣ ಒಂದು ಅದ್ಭುತವಾದ ಸತ್ಯವನ್ನ ಹೇಳ್ತಾನೆ. ಕೇಳೋಕೆ ಈ ಎರಡೂ ದಾರಿಗಳು ಬೇರೆ ಬೇರೆ ಅನ್ಸಿದ್ರೂ ಎರಡೂ ದಾರಿಗಳ ಕೊನೆ ನಿಲ್ದಾಣ ಒಂದೇ, ಅದೇ ಭೌತಿಕ ಬಂಧನದಿಂದ ಸಿಗುವ ಮುಕ್ತಿ. ಸೊ ಇವು ಒಂದಕ್ಕೊಂದು ವಿರುದ್ಧವಾದ ದಾರಿಗಳಲ್ಲ, ಬದಲಿಗೆ ಒಂದೇ ಸತ್ಯದ ಕಡೆಗೆ ಕರೆದೊಯ್ಯುವ ಎರಡೂ ಬೇರೆ ಬೇರೆ ಹಾದಿಗಳಷ್ಟೇ. ಸಹಜವಾಗಿಯೇ ಮುಂದಿನ ಪ್ರಶ್ನೆ ಇದೇ ತಾನೇ, ಎರಡೂ ಒಂದೇ ಗುರಿಗೆ ಸೇರಿಸುತ್ತೆ ಅಂದ್ರೆ ಹಾಗಿದ್ರೆ ಯಾವುದಾದ್ರೂ ಒಂದು ದಾರಿ ಇನ್ನೊಂದಕ್ಕಿಂತ ಹೆಚ್ಚು ಪ್ರಯೋಜನಕಾರಿನಾ? ಅರ್ಜುನ ಇದನ್ನೇ ನೇರವಾಗಿ ಕೇಳ್ತಾನೆ. ಇದಕ್ಕೆ ಕೃಷ್ಣ ಕೊಡುವ ಉತ್ತರ ತುಂಬಾನೇ ಸ್ಪಷ್ಟವಾಗಿದೆ. ಆಧ್ಯಾತ್ಮ ಅಂದ್ರೆ ಜೀವನದಿಂದ ದೂರ ಓಡಿ ಹೋಗೋದು ಅಂತ ಯಾರೆಲ್ಲ ಅಂದ್ಕೊಂಡಿರ್ತಾರೋ ಅವರಿಗೆಲ್ಲ ಇದು ಸ್ವಲ್ಪ ಆಶ್ಚರ್ಯ ತರಬಹುದು. ಅವನು ತುಂಬಾ ಸ್ಪಷ್ಟವಾಗಿ ಹೇಳ್ತಾನೆ, ಕರ್ಮಯೋಗ ಅಂದ್ರೆ ನಿಸ್ವಾರ್ಥವಾಗಿ ಕರ್ಮ ಮಾಡೋದೇ ಅತ್ಯುತ್ತಮವಾದ ಮಾರ್ಗ ಅಂತ. ಯಾಕೆ ಅಂತಾನೂ ಕೃಷ್ಣ ಸ್ಪಷ್ಟವಾಗಿ ವಿವರಿಸ್ತಾನೆ. ಬರೀ ಕರ್ಮಗಳನ್ನ ಬಿಟ್ಟು ಜ್ಞಾನದ ದಾರಿಯಲ್ಲಿ ಹೋಗೋದು ತುಂಬಾ ಕಷ್ಟ, ಅದಕ್ಕೆ ಎಷ್ಟೋ ಜನ್ಮಗಳು ಬೇಕಾಗಬಹುದು. ಆದ್ರೆ ನಿಸ್ವಾರ್ಥವಾಗಿ ಕರ್ಮ ಮಾಡ್ತಾ ಹೋದ್ರೆ ಆ ದಾರಿ ಸುಲಭವಾಗಿರುತ್ತೆ, ಸಂತೋಷ ಕೊಡುತ್ತೆ ಮತ್ತು ಗುರಿಯನ್ನ ಕೂಡ ತುಂಬಾ ಬೇಗ ತಲುಪಬಹುದು. ಹಾಗಾದ್ರೆ ಇಲ್ಲೊಂದು ಮುಖ್ಯವಾದ ಅಂಶ ಇದೆ. ನಿಜವಾದ ಸನ್ಯಾಸ ಅಂದ್ರೇನು ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದು ಹೆಚ್ಚಿನ ಜನ ಅಂದ್ಕೊಂಡ ಹಾಗೆ ಅಲ್ಲ. ಕೃಷ್ಣ ಇಲ್ಲಿ ಸ್ಪಷ್ಟಪಡಿಸ್ತಾನೆ, ನಿಜವಾದ ಸನ್ಯಾಸ ಅಂದ್ರೆ ಹೊರಗಿನ ಕೆಲಸ ಕಾರ್ಯಗಳನ್ನ ಬಿಡೋದಲ್ಲ, ಬದಲಾಗಿ ಅದು ಒಳಗಿನ ಅಹಂಕಾರ, ಆಸೆ ಮತ್ತು ಆ ಕೆಲಸದ ಫಲಿತಾಂಶದ ಮೇಲಿರುವ ವ್ಯಾಮೋಹವನ್ನ ತ್ಯಜಿಸೋದು. ಇದು ಸಂಪೂರ್ಣವಾಗಿ ಒಂದು ಆಂತರಿಕ ಸ್ಥಿತಿ. ನೋಡಿ, ಈ ಅಧ್ಯಾಯದ ಅತಿ ಸುಂದರವಾದ ರೂಪಕ ಇದು. ಒಬ್ಬ ವ್ಯಕ್ತಿ ಈ ಪ್ರಪಂಚದಲ್ಲಿ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಸಂಪೂರ್ಣವಾಗಿ ಬದುಕ್ತಾ ಇದ್ರೂ ನೀರಿನ ಮೇಲಿರುವ ತಾವರೆ ಎಲೆಯ ಹಾಗೆ ಆಂತರಿಕವಾಗಿ ಯಾವುದಕ್ಕೂ ಅಂಟಿಕೊಳ್ಳದೇ ಇರಬಹುದು. ಸರಿ, ಈ ರೀತಿ ಬದುಕುವ ವ್ಯಕ್ತಿಯ ಪ್ರಜ್ಞೆ ಮತ್ತು ಆತನ ಆಂತರಿಕ ಸ್ಥಿತಿ ಹೇಗಿರುತ್ತೆ? ಅದು ಹೇಗೆ ಬೇರೆಯವರಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿರುತ್ತೆ? ಅದನ್ನ ಈಗ ನೋಡೋಣ. ಅಂತಹ ವ್ಯಕ್ತಿ ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡೋಕ್ಕೆ ಶುರು ಮಾಡ್ತಾನೆ. ಎಲ್ಲ ಜೀವಿಗಳಲ್ಲೂ ಒಂದೇ ದೈವಿಕ ಅಂಶವನ್ನ ಕಾಣ್ತಾನೆ. ಜೀವನದಲ್ಲಿ ಬರುವ ಸುಖದುಃಖಗಳಿಗೆ ವಿಚಲಿತನಾಗದೆ ಸ್ಥಿರವಾಗಿ ಇರ್ತಾನೆ. ಅವನಿಗೆ ಸಂತೋಷ ಸಿಗೋದು ಹೊರಗಿನ ವಸ್ತುಗಳಿಂದಲ್ಲ, ಬದಲಾಗಿ ಒಳಗಿನಿಂದಲೇ ಸಿಗುತ್ತೆ. ಅವರು ಈ ದೇಹವನ್ನ 9 ಬಾಗಿಲುಗಳಿರುವ ಒಂದು ನಗರದ ಹಾಗೆ ನೋಡ್ತಾರೆ. ಅದರಲ್ಲಿ ವಾಸವಾಗಿದ್ರೂ ದೇಹ ಮಾಡುವ ಕ್ರಿಯೆಗೂ ತಮಗೂ ಸಂಬಂಧವಿಲ್ಲ ಅಂತ ಅರ್ಥ ಮಾಡ್ಕೊಂಡಿರ್ತಾರೆ. ಈ ಎಲ್ಲ ಕ್ರಿಯೆಗಳನ್ನ ನಡೆಸ್ತಾ ಇಡೋದು ಪ್ರಕೃತಿ, ನಾನಲ್ಲ ಅನ್ನೋ ಅರಿವು ಅವರಿಗಿರುತ್ತೆ. ಈ ಅಧ್ಯಾಯದ ಕೊನೆಯಲ್ಲಿ ಕೃಷ್ಣ ಪರಿಪೂರ್ಣ ಮತ್ತು ಶಾಶ್ವತವಾದ ಶಾಂತಿಯನ್ನ ಪಡೆಯೋಕೆ ಒಂದು ಸರಳವಾದ 3 ಅಂಶಗಳ ಸೂತ್ರವನ್ನ ನಮಗೆ ಕೊಡ್ತಾನೆ. ಹೌದು, ಈ ಸ್ಥಿತಿಯನ್ನ ಸಾಧಿಸೋಕೆ 3 ವಿಷಯಗಳನ್ನ ಅರ್ಥ ಮಾಡ್ಕೊಡೋದು ತುಂಬಾನೇ ಅವಶ್ಯಕ. ಈ 3 ಸತ್ಯಗಳು ಯಾವುವೆಂದರೆ, ಮೊದಲನೇದು, ನಾವು ಮಾಡುವ ಎಲ್ಲ ಯಜ್ಞ ತಪಸ್ಸುಗಳನ್ನ ಅಂತಿಮವಾಗಿ ಸ್ವೀಕರಿಸುವವನು ಕೃಷ್ಣ. ಎರಡನೆಯದು, ಈ ಇಡೀ ಬ್ರಹ್ಮಾಂಡದ ಪರಮ ನಿಯಂತ್ರಕ ಅವನೇ. ಮತ್ತು ಮೂರನೆಯದು, ಎಲ್ಲ ಜೀವಿಗಳ ನಿಜವಾದ ಸ್ನೇಹಿತ ಮತ್ತು ಹಿತೈಷಿ ಕೂಡ ಅವನೇ. ಈ 3 ಸತ್ಯಗಳನ್ನ ಅರಿಯುವುದೇ ಅಚಲವಾದ ಶಾಂತಿಗೆ ಇರುವ ಏಕೈಕ ದಾರಿ. ಹಾಗಾದ್ರೆ ಒಮ್ಮೆ ಯೋಚನೆ ಮಾಡಿ,
ನಿಜವಾದ ಆಂತರಿಕ ಶಾಂತಿ ಎನ್ನೋದು ಜಗತ್ತಿಂದ ಬಿಟ್ಟು ಓಡಿ ಹೋಗುವುದರಲ್ಲಿಲ್ಲದೆ ಅದರಲ್ಲೇ ಇದ್ದು ಅದರ ಜೊತೆಗಿನ ನಮ್ಮ ಸಂಬಂಧವನ್ನ ಬದಲಾಯಿಸಿಕೊಳ್ಳುವ ಒಂದು ವಿಧಾನವಾದರೆ ಹೇಗಿರುತ್ತೆ? ಬಹುಶಃ ನಿಜವಾದ ಸ್ವಾತಂತ್ರ್ಯ ಇರೋದು ನಾವು ಮಾಡುವ ಕೆಲಸಗಳನ್ನ ಬಿಡುವುದರಲ್ಲಿ ಅಲ್ವೇನೋ, ಬದಲಿಗೆ ಆ ಕೆಲಸಗಳಿಗೆ ನಮ್ಮನ್ನ ಕಟ್ಟಿಹಾಕುವ ಒಳಗಿನ ಸಂಕೋಲೆಗಳನ್ನ ಕಳಿಸೋದ್ರಲ್ಲೇ ಇದೆ.